ಪಿಂಚಣಿ ಹಣ ಪಡಿತಾ ಇರೋಂಥವ್ರಿಗೆ ನಮ್ಮ ಸಿದ್ದರಾಮಯ್ಯ ಅವರು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, ತುಂಬ ದಿನಗಳಿಂದ ಪೆಂಡಿಂಗ್ ಇತ್ತಲ್ವಾ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೊನೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ಜನರ ಖಾತೆಗೆ ಹೋಗಿದೆ. ವಿತ್ ಪ್ರೂಫ್ ನಾನು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಕೆಲವ್ರಿಗಂತೂ ಡಬಲ್ ಪೆನ್ಷನ್ ಅಮೌಂಟ್ ಬಂದಿದೆ ಅಂತಲೇ ಹೇಳಬಹುದು. ಯಾರಿಗೆ ಡಬಲ್ ಪಿಂಚಣಿ ಹಣ ಬಂದಿದೆ, ಹಾಗೆ ಯಾವ ಪಿಂಚಣಿ ಹಣ ಬಂದಿದೆ, ಮನಸ್ವಿನಿ ಯೋಜನೆಯದು ಬಂದಿದೆಯಾ, ಸಂಧ್ಯಾ ಸುರಕ್ಷೆ ಯೋಜನೆಯದು ಬಂದಿದೆಯಾ, ಅಂಗವಿಕಲರ ಪಿಂಚಣಿ ಹಣವನ್ನು ಹಾಕಿದ್ದಾರೆ ಅಥವಾ ವಿಧವಾ ವೇತನ ಯಾವ ಪಿಂಚಣಿಯನ್ನು ಹಾಕಿದರೆ, ಎಷ್ಟು ತಿಂಗಳ ಹಣ ಬಂದಿದೆ ಎಲ್ಲನೂ ಕೂಡ ವಿತ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 100% ಇನ್ಫಾರ್ಮೇಷನ್ನು ವಿತ್ ಪ್ರೂಫ್ನ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆಲ್ರಿಗೂ ಗೊತ್ತು, ರಾಜ್ಯ ಸರ್ಕಾರದ ಕಡೆಯಿಂದ ಫೆಬ್ರವರಿದು ಮತ್ತು ಮಾರ್ಚ್ ತಿಂಗಳು ಪೆನ್ಷನ್ ಅಮೌಂಟು ಸಾಕಷ್ಟು ಜನಕ್ಕೆ ಬಂದಿಲ್ಲ. ಆ ಫೆಬ್ರವರಿ ತಿಂಗಳದ್ದು ಅರ್ಧ ಜನಕ್ಕೆ ಬಂದಿದೆ ಮತ್ತು ಅರ್ಧ ಜನಕ್ಕೆ ಬಂದಿಲ್ಲ. ಬಟ್ ಮಾರ್ಚ್ ತಿಂಗಳದ್ದು ಯಾರಿಗೂ ಕೂಡ ಹಣವನ್ನೇ ಹಾಕಿರಲಿಲ್ಲ. ಫೈನಲಿ ಹಣ ಬಿಡುಗಡೆ ಆಗಿದೆ. ನಾನು ನಿಮ್ಗೆ ಹೇಳಿದ್ದೆ, ಈ ತಿಂಗಳಲ್ಲಿ ನಿಮ್ಗೆ ಯಾವಾಗ ಹಣ ಹಾಕ್ತಾರೆ ಅನ್ನೋದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ. ನಾನು ಹೇಳಿರೋ ಪ್ರಕಾರನೇ ರಾಜ್ಯ ಸರ್ಕಾರ ಹಣವನ್ನು ಹಾಕಿದೆ. ಈಗ ಆಲ್ರೆಡಿ ಅಮೌಂಟ್ ಬಿಡುಗಡೆ ಆಗೋಗಿದೆ. ನಾನೊಂದು ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ನೋಡಿ. ಇದು 600 ರೂಪಾಯಿ ವೃದ್ಧಾಪ್ಯ ವೇತನ ಬಂದಿರೋದು 31/3ನೇ ತಾರೀಕೆ ಬಂದಿದೆ. ಬಟ್ ವಿಡಿಯೋನ ನಾನು ಲೇಟಾಗಿ ಮಾಡಿದ್ದೀನಿ. ಅದನ್ನು ಹೊರತುಪಡಿಸಿ ಇವತ್ತು ಏಪ್ರಿಲ್ 2ನೇ ತಾರೀಕು, ಹಾಗೆ ಇವತ್ತು ಗುರುವಾರ ಸಾಕಷ್ಟು ಜನರಿಗೆ ಸಂಧ್ಯಾ ಸುರಕ್ಷೆ ಆಗಿರಬಹುದು, ಅಂಗವಿಕಲರ ಪಿಂಚಣಿ ಆಗಿರಬಹುದು, ವಿಧವಾ ಪಿಂಚಣಿ ಆಗಿರಬಹುದು, ಎಲ್ಲ ರೀತಿಯ ಪಿಂಚಣಿ ಹಣ ಇವತ್ತು ಕೂಡ ಬಂದಿದೆ. ದಯವಿಟ್ಟು ವಿಡಿಯೋ ನೋಡ್ತಿರೋ ಯಾರಿಗಾದರೂ ಪಿಂಚಣಿ ಹಣ ಬಂದಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಯಾಕಂದರೆ ಪಿಂಚಣಿ ಹಣ ಸಾಕಷ್ಟು ಜನರು ಎಷ್ಟೋ ತಿಂಗಳಿಂದ ಕಾಯ್ತಾ ಇದ್ದಾರೆ. 2-3 ತಿಂಗಳಾಯಿತು ಹಣವನ್ನು ಕರೆಕ್ಟಾಗಿ ಹಾಕಿಲ್ಲ. ಯಾವಾಗ ನಮಗೆ ಹಣ ಬರುತ್ತೋ, ಯಾವಾಗ ರಾಜ್ಯ ಸರ್ಕಾರ ಹಣ ಹಾಕ್ತಾರೋ ಅಂತ ಎಷ್ಟೊಂದು ಜನ ವಯಸ್ಸಾದವರು ಕಾಯ್ತಾ ಇದ್ರು. ಸೊ ಎಲ್ರಿಗೂ ಕೂಡ ಖುಷಿ ಕೊಡುವಂಥ ಸುದ್ದಿ ಕೊಟ್ಟಿದ್ದಾರೆ. ಯಾವ್ಯಾವ ಪಿಂಚಣಿ ಬಂದಿದೆ ಅಂತ ಮೊದಲನೇದಾಗಿ ಹೇಳ್ಬಿಡ್ತೀನಿ ನೋಡಿ. ಸಂಧ್ಯಾ ಸುರಕ್ಷೆಯಿಂದ ಬರುತ್ತಲ್ಲ 1200 ರೂಪಾಯಿ, ಅದು ಸಾಕಷ್ಟು ಜನ ವೃದ್ಧಾಪ್ಯರಿಗೆ ಬಂದಿದೆ. ಅಂಗವಿಕಲರ ಪಿಂಚಣಿ ಕೂಡ ಜಮೆ ಆಗಿದೆ. ನಿನ್ನೆಯಿಂದನೂ ಜಮೆ ಆಗಿದೆ, ಇವತ್ತು ಜಮೆ ಆಗಿದೆ. ನಾನು ನಿಮಗೆ ಪ್ರೂಫ್ ಹಾಕ್ಬಿಟ್ಟಿದ್ದೀನಿ. 31ನೇ ತಾರೀಕಿಂದನೇ ಪಿಂಚಣಿ ಹಣಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. 31, 1, 2 ಇವತ್ತು ಕೂಡ ಬಂದಿದೆ. ಇವತ್ತೇ ಜಾಸ್ತಿ ಜನಕ್ಕೆ ಬಂದಿರೋಂಥದ್ದು. ಸಂಧ್ಯಾ ಸುರಕ್ಷೆ 1200 ರೂಪಾಯಿ ಬಂದಿದೆ. ವಿಧವಾ ವೇತನ 800 ರೂಪಾಯಿ ಬರುತ್ತಲ್ವ, ಅದು ಬಂದಿದೆ. ಅಂಗವಿಕಲರ ಪಿಂಚಣಿ ಹಣ ಬರಬೇಕಲ್ವ, ಅದು ಕೂಡ ಬಂದಿದೆ. ವೃದ್ಧಾಪ್ಯ ವೇತನ 600 ರೂಪಾಯಿ, ಇಷ್ಟು ಪಿಂಚಣಿ ಹಣವನ್ನು ಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ನಿಮಗೆ ಯಾವ ಪಿಂಚಣಿ ಬಂದಿದೆ ಮತ್ತು ಯಾವಾಗ ಬಂದಿದೆ, ಯಾವ ತಾಲೂಕು ಅಥವಾ ಯಾವ ಜಿಲ್ಲೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಬಳ್ಳಾರಿಯವರಾಗಿರಬಹುದು, ಉಡುಪಿಯವರಾಗಿರ್ಬೋದು, ಬೆಂಗಳೂರಾಗಿರಬಹುದು, ಹಾಗೆ ರಾಮನಗರ ಡಿಸ್ಟಿಕ್, ನಮ್ಮ ಡಿಸ್ಟಿಕಲ್ಲೂ ಕೂಡ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಬಂದಿದೆ. ನಿಮಗೆ ಇದೇ ತಿಂಗಳಲ್ಲಿ ಕೆಲವರಿಗೆ ಡಬಲ್ ಪಿಂಚಣಿ ಕೂಡ ಬಂದಿದೆ. ಹೇಗೆ ಅಂತ ಹೇಳಿ, ಫೆಬ್ರವರಿ ತಿಂಗಳದು ಯಾರ್ಯಾರು ಪೆಂಡಿಂಗ್ ಇತ್ತೋ ಅದನ್ನು ಮಾರ್ಚಲ್ಲಿ ಹಾಕಿದ್ರು. ಅದು 12, 13 ಈ ಡೇಟಲ್ಲಿ ಬಂದಿತ್ತು. ಇದೊಂದು ಸ್ಕ್ರೀನ್ಶಾಟ್ ನೋಡಿ. 31ನೇ ತಾರೀಕು 3ನೇ ತಿಂಗಳಲ್ಲಿ ನಿಮಗೆ ಮಾರ್ಚ್ 31ನೇ ತಾರೀಕು 600 ರೂಪಾಯಿ ಕ್ರೆಡಿಟ್ ಆಗಿದೆ ಅಲ್ವಾ. ಸೇಮ್ ಇರೋರ್ಗೆ ಮಾರ್ಚ್ 12ನೇ ತಾರೀಕು 600 ರೂಪಾಯಿ ಕ್ರೆಡಿಟ್ ಆಗಿತ್ತು. ಅಂದರೆ ಫೆಬ್ರವರಿ ತಿಂಗಳದು ಮತ್ತು ಮಾರ್ಚ್ ತಿಂಗಳದು ಎರಡೂ ಕೂಡ ಅವ್ರಿಗೆ ಜಮೆ ಆಗಿದೆ. ನೀವು ಅವ್ರದ್ದು ಲಾಸ್ಟ್ ಅಕೌಂಟ್ ನಂಬರ್ ಬೇಕಿದ್ರು ನೋಡ್ಬೋದು, ಟೈಮಿಂಗ್ಸು ಡೇಟ್ ಕೂಡ ನೋಡ್ಬೋದು. ಎರಡು ಕೂಡ ವೇರಿಯೇಷನ್ ಇದೆ. ಒಂದೇ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಬಂದಿದೆ. 2 ತಿಂಗಳದು ಒಟ್ಟಿಗೆ ಹಾಕಿದ್ದಾರೆ. ಕೆಲವರಿಗೆ ಮಾರ್ಚಲ್ಲಿ ಬಂದಿದ್ರೆ ಮತ್ತು ಕೆಲವರಿಗೆ ಏಪ್ರಿಲಲ್ಲಿ ಹಣ ಹಾಕಿದ್ದಾರೆ. ಫೆಬ್ರವರಿ ತಿಂಗಳು ಅಮೌಂಟ್ ಕೂಡ ಕ್ಲಿಯರ್ ಮಾಡಿದ್ದಾರೆ. ಮಾರ್ಚ್ ತಿಂಗಳದು ಕೂಡ ಕ್ಲಿಯರ್ ಮಾಡಿದ್ದಾರೆ. ನಮ್ಗೆ ಇದಕ್ಕಿಂತ ಮುಂಚೆನೇ ಹೇಳಿದೆ ನಿಮಗೆ, ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ಸ್ವಲ್ಪ ಹಾಕೋದು ಲೇಟಾಗಿ ಆಗುತ್ತೆ. ಬಟ್ ಖಂಡಿತವಾಗ್ಲೂ ಹಾಕ್ತಾರೆ. ಎಲ್ಲ ರೀತಿಯ ಏನು ಸಿದ್ಧತೆ ಇದೆಯೋ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. DBT ಪುಷ್ ಆಗಿದೆ ಅಂತ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನಾನು ಹೇಗೆ ಹೇಳಿದ್ನೋ ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ಪಿಂಚಣಿ ಅಂತ ಹೇಳಿದ್ದೀನಿ ಅಲ್ವಾ. ಸಂಧ್ಯಾ ಸುರಕ್ಷೆದು 1200 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ಅಂಗವಿಕಲರದ್ದು ಪಿಂಚಣಿ ಏನು ಹಣ ಬರಬೇಕಿತ್ತು ಅದು ಕೂಡ ಬಂದಿದೆ. ವಿಧವಾ ವೇತನ ಅಮೌಂಟು ಕೂಡ ಬಂದಿದೆ. ವಿಧವಾ ವೇತನ 800 ರೂಪಾಯಿ ಮತ್ತು ವೃದ್ಧಾಪ್ಯ ವೇತನ 600 ರೂಪಾಯಿ, ಎಲ್ಲ ಪಿಂಚಣಿ ಹಣವನ್ನು ಕೂಡ ರಾಜ್ಯ ಸರ್ಕಾರ ಒಟ್ಟಿಗೆ ಬಿಡುಗಡೆ ಮಾಡಿದೆ. ಇವತ್ತೇ ಸಾಕಷ್ಟು ಜನಕ್ಕೆ ಹಣ ಬಂದಿದೆ. ಪ್ಲೀಸ್ ಹಣ ಬಂದಿರೋರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಮಗೆ ಹಣ ಬಂದಿದೆ ಅಂತ ಹೇಳಿ. ಮತ್ತು ಇನ್ನೊಂದು ಹೇಳ್ತೀರಾ, ಡಬಲ್ ಪಿಂಚಣಿ ಅಂತ ಹೇಳಿದ ತಕ್ಷಣ ಏನು 1200 ರೂಪಾಯಿ ಕೊಡ್ತಿದ್ರಲ್ವ, ಅದ್ರ ಜೊತೆ 1200 ರೂಪಾಯಿ ಸೇರಿಸಿ ಕೊಡ್ತಿದ್ದಾರೆ, ಅಥವಾ 1200 ರೂಪಾಯಿಗೆ ಇನ್ನೊಂದು ಎಕ್ಸ್ಟ್ರಾ ಅಮೌಂಟು ಅಂದರೆ ಹೆಚ್ಚಳ ಮಾಡಿದ್ದಾರೆ. ಕೆಲವರೆಲ್ಲ ಹೇಳ್ತಾರಲ್ಲ, ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ, ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಆ ರೀತಿ ಪಿಂಚಣಿ ಹಣವ ಹಾಕಿಲ್ಲ. 600 ರೂಪಾಯಿ ಜೊತೆಗೆ 600 ರೂಪಾಯಿನ ಸೇರಿಸಿದ್ದಾರೆ. ಯಾಕಂದರೆ ಫೆಬ್ರವರಿದು ಪೆಂಡಿಂಗ್ ಇತ್ತಲ್ವ. ಸೊ ಫೆಬ್ರವರಿ ಮಾರ್ಚದು ಸೇರಿ ನಿಮಗೆ ಡಬಲ್ ಪಿಂಚಣಿ ಹಣ ಬಂದಿರುತ್ತೆ. ಅದು ಯಾರದೇ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರಬಹುದು ಅಥವಾ ಸಂಧ್ಯಾ ಸುರಕ್ಷೆದೇ ಆಗಿರಬಹುದು, ಎರಡು ಸೇರಿಸಿ ನಿಮಗೆ ಡಬಲ್ ಪಿಂಚಣಿ ಹಣ ಆಗಿದೆ ಹೊರತು ಹಣ ಹೆಚ್ಚಿಗೆ ಮಾಡೋದಾಗಿರಬಹುದು. ಕೆಲವರೆಲ್ಲ ಹೇಳ್ತಾರೆ ಯೂಟ್ಯೂಬ್ಗಳಲ್ಲಿ, ಇವತ್ತಿನ ವೀಡಿಯೋಗಳಲ್ಲೇ ನೀವು ನೋಡ್ಬೋದು, ಮಾರ್ಚ್ ತಿಂಗಳ ಹಣ ಜಮಾ ಜೊತೆಗೆ 1200 ರೂಪಾಯಿ, 1400 ರೂಪಾಯಿ, 2600 ರೂಪಾಯಿ ಒಟ್ಟಿಗೆ ಜಮಾ ಅಂತೆಲ್ಲ ಹೇಳ್ತಾರೆ. ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಅದೆಲ್ಲ ನಂಬೋದಕ್ಕೆ ಹೋಗಬೇಡಿ. ಮಾರ್ಚ್ ತಿಂಗಳು ಹಣ ಬಂದಿದೆ
ಬಂದಿರೋದಷ್ಟೇ ಸತ್ಯ. ಹಾಗೆ ಒಂದು ಏನು ಹೋದ ತಿಂಗಳು ಪೆಂಡಿಂಗ್ ಇದೆಯೋ ಆ ತಿಂಗಳು ಮತ್ತು ಈ ತಿಂಗಳು 2 ಸೇರಿ ಹಣ ಹಾಕಿರೋದು ಕೂಡ ನಿಜ. ಹಾಗೆ ಇನ್ನು ಮುಂದೆ ಪಿಂಚಣಿ ಹಣ ರದ್ದಾಗ್ಬಿಡುತ್ತೆ, ಏಪ್ರಿಲ್ 1ನೇ ತಾರೀಕಿಂದ ಪಿಂಚಣಿ ಹಣ ಬರಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ರು. ಅವರೆಲ್ಲ ಈ ವಿಡಿಯೋನ ಮಸ್ಟ್ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಪಿಂಚಣಿ ಹಣ ಹಾಕಿದ್ದಾರೆ, ಯಾರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಬರೋದಿಲ್ಲ, ಯಾರಿಗೆ ಸ್ಟಾಪ್ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೆ ಸ್ಟಾಪ್ ಮಾಡ್ತಿದ್ದಾರೆ ಎಲ್ಲನೂ ಕೂಡ ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರದ್ದು ಕೂಡ ಪಿಂಚಣಿ ಹಣ ಕ್ಯಾನ್ಸಲ್ ಆಗೋದಿಲ್ಲ, ಯಾರ್ದು ಕ್ಯಾನ್ಸಲ್ ಆಗುತ್ತೆ, ಯಾವ ರೀಸನಿಂದ ಕ್ಯಾನ್ಸಲ್ ಆಗುತ್ತೆ ಎಲ್ಲನೂ ಕೂಡ ಹೇಳ್ತೀನಿ. ಹಾಗೆ ಪಿಂಚಣಿ ಹಣ ಬಂದವರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.